ಇಂದು ನಗರದ ಪವಿತ್ರವನದ ವಿದ್ಯಾಸಂಸ್ಥೆಯ ಆವರಣದಲ್ಲಿ ನೂತನವಾಗಿ ನಿರ್ಮಿಸುತ್ತಿರುವ ಶ್ರೀ ಗುರುಸಿದ್ದರಾಮೇಶ್ವರ ಸಮುದಾಯ ಭವನದ ಗುದ್ದಲಿ ಪೂಜೆಯನ್ನ ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀಗಳಾದ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ನೆರವೇರಿಸಿದರು. ಗುದ್ದಲಿ ಪೂಜೆಯ ನಂತರ ಮಾತನಾಡಿದ ಶಾಸಕ ತಮ್ಮಯ್ಯ, 12ನೇ ಶತಮಾನದಲ್ಲೇ ರೈತರ ಬಗ್ಗೆ ಕಾಳಜಿ ಇಟ್ಟುಕೊಂಡು ಕೆರೆ ಕಟ್ಟಿದ ಏಕೈಕ ವ್ಯಕ್ತಿ ಗುರುಸಿದ್ದರಾಮೇಶ್ವರರು. ಅವರು ಒಂದು ಜಾತಿಗೆ ಸೀಮಿತವಾಗಿರಬಾರದು. ಅವರು ಕೊಟ್ಟಿರುವುದು ವಿಶ್ವ ಸಂದೇಶ. ಹಾಗಾಗಿ ಅವರ ಹೆಸರನ್ನ ಅಜರಾಮರವಾಗಿ ಉಳಿಸುವ ಸಲುವಾಗಿ ಈ ಸಮುದಾಯ ಭವನ ನಿರ್ಮಾಣಕ್ಕೆ 50 ಲಕ್ಷ ರು ಅನುದಾನ ಕೊಟ್ಟಿದ್ದೇವೆ ಎಂದರು. ಸಿದ್ದರಾಮೇಶ್ವರ ಹೇಳ್ತಾರೆ, ಮೊದಲು ಕಾಯಕ ಯೋಗಿ ಆಗುವಂತ. ಇಡೀ ಪ್ರಪಂಚದಲ್ಲಿ ಯಾರು ಒಬ್ಬರು ಸ್ವಾಮೀಜಿ ಒಬ್ಬ ವಿರಕ್ತರ ರೈತರ ಬಗ್ಗೆ ಕಾಳಜಿ ಇಟ್ಕೊಂಡು ಕೆರೆ ಕಟ್ಟೋದಕ್ಕೆ 12ನೇ ಶತಮಾನದಲ್ಲೇ ಪ್ರಾರಂಭ ಮಾಡಿದ ಇದ್ರೆ ಪ್ರಥಮ ಕಾಯಕ ಯೋಗಿ ಅದು ಗುರು ಸಿದ್ದರಾಮೇಶ್ವರರು ಅನ್ನೋದನ್ನ ನೆನಪಿಟ್ಕೊಂಡು. ಅವ್ರು ಯಾರು ಜಾತಿ ವಿಷಯ ಮಾತಾಡ್ಲಿಲ್ಲ, ಧರ್ಮದ ವಿಷಯ ಮಾತಾಡ್ಲಿಲ್ಲ. ಅದಕ್ಕೆಲ್ಲ ಒಂದು ಶಕ್ತಿ ಇದೆ. ನಿಮ್ ಇನ್ನೂ ತುಂಬಾ ಮುಂದೆ ಹೋಗ್ಬೇಕು ಅಂತ ಹೇಳಿದ್ರೆ ನಮ್ ಜಿಲ್ಲೆಯಲ್ಲೇ ಹುಟ್ಟಿದಂತ ಇದು ಅಧಿಕೃತವಾಗಿ ಅವರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಕುವೆಂಪು. ಆದ್ರೆ ನಾನ್ ಹೇಳ್ತೀನಿ ಕೇಳಿ, ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹಿರೇಕುಡಿಗೆ ಗ್ರಾಮದ ಇಂದಿನ ನಮ್ಮ ಸಂಸ್ಕಾರದ ರೀತಿ ತಾಯಿ ಮನೆಯಲ್ಲಿ ಜನಿಸಿದ್ದು ಡಾಕ್ಟರ್ ಕುವೆಂಪು ಅವರು. ಅವ್ರು ಹೇಳಿದ್ದು ಯಾವತ್ತೂ ಹೇಳಿದ್ದು ಶಾಂತಿಯನ್ನ ಬಯಸಿದ್ರು. ಏನೇಳಿ ಸರ್ವ ಜನಕ್ಕೂ ಶಾಂತಿಯನ್ನ ಬಯಸಿದಂತವ್ರು ಕುವೆಂಪು ಅವರು. ಇಂಥ ನಾಡಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ನಾವುಗಳು ಜಾತಿ ಇಲ್ಲ, ಧರ್ಮ ಇಲ್ಲ, ಆದ್ರೆ ಮಾನವ ಕುಲ ಅನ್ನೋದೊಂದು ಇದೆ. ಮಾನವ ಕುಲನೇ ಒಂದು ಧರ್ಮ, ಮಾನವೀಯತೆನೇ ಒಂದು ಧರ್ಮ, ಮಾನವೀಯತೆ. ಅದನ್ನ ನಾವು ನಂಬ್ಕೊಂಡು ಹೋಗ್ಬೇಕು. ಇಲ್ಲದೆ ಇದ್ರೆ ನಾವು ಶಾಂತಿನ ಬಯಸ್ಲಿಲ್ಲ ಅಂತ ಹೇಳಿದ್ರೆ, ಸೌಹಾರ್ದಯುತವಾಗಿ ಬದುಕಲಿಲ್ಲ ಅಂದ್ರೆ, ಇವತ್ತು ನಿಮ್ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಇವತ್ತು ಸಿಲಿಂಡರ್ ಮದುವೆ ಮನೆಗೆ ಸಿಗ್ತಾ ಇದೆಯಾ? ಇಲ್ಲ. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಟಾರ್ ಸಿಗ್ತಾ ಇಲ್ಲ, ಟಾರ್ ಹಾಕ್ತಿವಿ, ಟಾರ್ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ ಧರ್ಮದೊಳಗಡೆ ಒಂದು ರೀತಿಯ ಬೆಂಕಿ ಹಚ್ಚಿ ಯುದ್ಧ ನಡೀತಿರೋದ್ರಿಂದ. ಪಶ್ಚಿಮ ಏಷ್ಯಾದಲ್ಲಿ ಇಸ್ರೇಲು, ಇರಾನು, ಅಮೆರಿಕ ಯುದ್ಧ ನಡೀತಿರೋದ್ರಿಂದ ಅವ್ರಿಗೆ ಮಾತ್ರ ತೊಂದರೆ ಆಗಿಲ್ಲ, ಸೌಹಾರ್ದತೆ ಕಾಪಾಡದಿಲ್ಲದಕ್ಕೆ ಇಡೀ ಪ್ರಪಂಚಕ್ಕೆ ಅದರ ಹೊಡೆತ ಬಿದ್ದಿದೆ. ಹಾಗಾಗಿ ನಾವು ಏನು ಅಂತ ಹೇಳಿದ್ರೆ, ನಾವು ಬಸವಣ್ಣನವರ, ಸಿದ್ದರಾಮೇಶ್ವರರ ಈ ವಿಚಾರಧಾರೆಯಲ್ಲಿ ಬಂದಿರತಕ್ಕಂಥ ನಾವು ಎಲ್ಲರನ್ನೂ ಒಪ್ಕೊಳ್ಳುವ ಕೆಲಸ ಮಾಡೋಣ. ಅದರ ನಡುವೆ ನಮ್ಮ ಸಮಾಜ, ಯಾರು ಸಮಾಜ ಬಿಟ್ಕೊಡ್ಬಾರ್ದು. ನಾನು ಯಾವಾಗ್ಲೂ ಎಲ್ರಿಗೂ ಹೇಳೋದೇನು ಅಂತ ಹೇಳಿದ್ರೆ, ಯಾರು ಯಾವ ಧರ್ಮದಲ್ಲಿ ಹುಡ್ತಾನೆ, ಯಾರು ಯಾವ ಜಾತಿಲಿ ಹುಡ್ತಾನೆ, ಆ ಜಾತಿನ ಆ ಧರ್ಮನ ಪ್ರೀತಿಸ್ರಿ. ಆದ್ರೆ ಇನ್ನೊಂದು ಜಾತಿ ಧರ್ಮನ ದ್ವೇಷಿಸಬೇಡಿ, ನಮ್ದನ್ನ ಪ್ರೀತಿಸ್ರಿ, ಅದಕ್ಕೆ ಗೌರವ ಕೊಡಿ ಅಲ್ವಾ ಬುದ್ಧಿ? ಹಾಗಾಗಿ ಆ ನಮ್ಮನ್ನ ಪ್ರೀತಿಸುವ ಸಂದರ್ಭದಲ್ಲಿ ಒಂದ್ ನೋಲ್ ಜಾಸ್ತಿ ನಾವು ನಮ್ ಧರ್ಮ ಪ್ರೀತಿಸ್ಬೇಕಾಗತ್ತೆ, ನಮ್ ಜಾತಿನ ತಪ್ಪಿಲ್ಲ ಇದು. ಈ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಗುರು ಸಿದ್ದರಾಮೇಶ್ವರ ಭವನ ನಡಿಬೇಕು ಅಂತೇಳಿ ಪರಮ ಪೂಜ್ಯರು ನಾನು ಚುನಾವಣಾ ಪೂರ್ವದಲ್ಲಿ ಇಲ್ಲೊಂದು ಘಟನೆ ನಡೆದಿತ್ತು. ಈ ಜಾಗ ಇವತ್ತೇನಾದ್ರು ಸುಂದರವಾದ ಸಮುದಾಯ ಭವನ ಆಗ್ತಾ ಇದೆ. ಆ ಸಮುದಾಯ ಭವನ ಏನ್ ಮಾಡಕ್ ಹೊರಟಿದ್ರು ಅನ್ನೋದು ತುಂಬಾ ಜನಕ್ಕೆ ಇಲ್ಲಿ ಹೋರಾಟ ಮಾಡಿದವರಿಗೆ, ಬುದ್ಧರಿಗೂ ಸಮೇತ ಗೊತ್ತಿದೆ. ನಾನು ಅದು ಯಾವ್ದನ್ನು ಬಿಡಿಸಿ ಹೇಳಲ್ಲ. ಆದ್ರೆ ತಾನೊಂದು ಬಗೆದರೆ ದೈವ ಒಂದು ಬಗೆತು ಅಂತ. ಅವ್ರು ಯಾರು ಮಾಡಕ್ ಹೊರಟಿದ್ರೋ ಅವ್ರಿಗೆ ಮಾಡಕ್ ಬಿಡ್ಲಿಲ್ಲ ದೈವ. ಬುದ್ಧಿಯರೇ ಹೋರಾಟ ಮಾಡಿದ್ರು. ಇವತ್ತು ಆ ಜಾಗದಲ್ಲಿ ಯಾರಿಂದ ಪೂಜೆ ಆಗಿ ಇಲ್ಲೊಂದು ಸಮುದಾಯ ಭವನ ಬೇಕೋ ಅದು ಆಗ್ತದೆ. ಇದು ದೈವ ಸತ್ಯ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀಗಳಾದ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿ, ಯಾವುದೇ ಸಮಾಜ ಮುಂದುವರಿಯಬೇಕಾದರೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಪ್ರಗತಿಯನ್ನ ಕಾಣಬೇಕು. ಆಗ ಮಾತ್ರ ಸಮಾಜ ಬೆಳೆಯಲು ಸಾಧ್ಯ. ಆ ನಿಟ್ಟಿನಲ್ಲಿ ಈ ಸಮುದಾಯ ಭವನವನ್ನ ನಿರ್ಮಿಸಲಾಗುತ್ತಿದ್ದು, ಇದು 2 ವರ್ಷಗಳ ಒಳಗೆ ಪೂರ್ಣವಾಗಬೇಕು ಎಂದರು. ಬಹಳ ದಿನದ ಕನಸು ಇವತ್ತು ಒಂದು ಹಂತದಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇದೆಯಲ್ಲ ಅಂತ ಹೇಳಿ, ಈಗಾಗಲೇ ನಾವು ಮಾತಾಡೋ ವಿಷಯನೆಲ್ಲ ನಮ್ಮ ತಮ್ಮಯ್ಯನವರು ಮಾತಾಡಿಬಿಟ್ಟಿದ್ದಾರೆ. ಧರ್ಮದ ಬಗ್ಗೆ ಹೇಳಿದ್ದಾರೆ, ಸಮಾಜದ ಬಗ್ಗೆ ಹೇಳಿದ್ದಾರೆ, ರಾಜಕೀಯ ಬಗ್ಗೆ ಹೇಳಿದ್ದಾರೆ, ಎಲ್ಲವನ್ನೂ ಹೇಳಿಬಿಟ್ಟಿದ್ದಾರೆ ಅವರು. ಬಹುಶಃ ಬಹಳ ದಿನದ ನಂತರ ಈ ಕನಸು ನನಸಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ, ಇದು ಮುಂದುವರಿಬೇಕಾದ್ರೆ ಅಥವಾ ಬೇಗನೆ ಮುಗಿಬೇಕಾದ್ರೆ, ಬಹುಶಃ ನಾವು ಬಂದಾಗಿಂದ ಪುಷ್ಪಗಿರಿಗೆ ಬಂದಾಗಿಂದ ಸುಮಾರು ಒಂದು 18 ಬಿಲ್ಡಿಂಗನ್ನು ಕಟ್ಟಿದ್ದೇವೆ. ಈಗ ಅದರಲ್ಲಿ ಇದು 19ನೇ ಬಿಲ್ಡಿಂಗು 2 ವರ್ಷದ ಮೇಲೆ ಹೋಗಬಾರ್ದು. ಶಿವನಸ್ವಾಮಿಯವರು ನಪ್ಪ ಇಬ್ಬರು CA ಇದ್ರೆ ಇಬ್ಬರಿಗೂ ಜವಾಬ್ದಾರಿ ಇದೆ. ಯಾಕೆಂದರೆ ನಮ್ಮ ಶಿವು ಇದಕ್ಕೆ ಒಂಚೂರು ಮುಂಚೂಣಿಯನ್ನು ಕೊಟ್ಟ.
ಈಗೊಂದು 6 ತಿಂಗಳಿಂದ ನಾವು ಇಲ್ಲ ನಾವು ಏನಾರ ಮಾಡಬೇಕು ಅಂತ ಹೇಳಿ ಬೆಳಿಗ್ಗೆ ಎದ್ದು 6 ಗಂಟೆಗೆ ಯಾವ್ದಾರ ಕಾಲು ಬರ್ತಾ ಇತ್ತು ಅಂದ್ರೆ ಶಿವಂದು ನಮ್ಮ ತಮ್ಮಯ್ಯವ್ರದ್ದು. ಅದೇ ದಿನ ವಾಕಿಂಗ್ ಅದಕ್ಕೆ ಹೇಳ್ತಾನೆ, ವಾಕ್ ಮಾಡ್ಬೇಕಾದ್ರೆ ಇಲ್ಲ ಏನಾರು ಒಂದು ಮಾಡೋಣ ನಡ್ರಿ ಹೇಳ್ತಾನೆ ಅಣ್ಣಾರಿಗೆ ಅಂತ ಹೇಳಿ ಅವನೇ ಕಾಲ್ ಮಾಡೋನು. ಅವಾಗಿಂದ ಒಂಚೂರು ಚಾಲನೆ ಕೊಡ್ತಾ ಒಂದು 2 ಮೀಟಿಂಗ್ ಆಯಿತು. 2 ಮೀಟಿಂಗ್ ಆದಮೇಲೆ ಎಲ್ಲರೂ ಅದಕ್ಕೆ ಒಮ್ಮತದಿಂದ ಸೂಚಿಸಿದರು. ಬಹುಶಃ ಯಾವುದೇ ಒಂದು ಸಮಾಜ ಬೆಳಿಬೇಕಾದ್ರೆ ಅದಕ್ಕೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಎಲ್ಲ ರಂಗದಲ್ಲೂ ಕೂಡ ಒಂದಿಷ್ಟು ಗಟ್ಟಿಯಾಗಿ ಉಳಿಬೇಕು. ಆ ಗಟ್ಟಿಯಾಗಿ ಉಳಿದಂಥ ಸಂದರ್ಭದಲ್ಲಿ ಆ ಸಮಾಜವನ್ನು ಮೇಲ್ಮಟ್ಟಕ್ಕೆ ತರಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆ ಮೇಲೆ ಇವತ್ತು ಚಿಕ್ಕಮಗಳೂರು ನಗರದಲ್ಲಿ, ಇವತ್ತು ನಾವು ಹಾಸನ ನಗರದಲ್ಲಿ ಎಲ್ಲ ಥರದ್ದು ಮಾಡಿದ್ವಿ. ಒಂದು ಹಾಸ್ಪಿಟ್ಲು ಭಾಳ ಅವಶ್ಯಕತೆ ಇದೆ ಅಂತ ಹೇಳಿ ಸುಮಾರು 100-150 ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಇವತ್ತು ಹಾಸನ ನಗರದಲ್ಲಿ ಕೈಗೆತ್ತಿಕೊಳ್ತಾ ಇದ್ದೇವೆ. ಇವತ್ತು ಮೆಡಿಕಲ್ ಕಾಲೇಜು, ಅಲ್ಲಿ ಪ್ಯಾರಾಮೆಡಿಕಲ್ ಇರ್ಬೋದು, ಈ ಸಲ ನರ್ಸಿಂಗ್ ಇರ್ಬೋದು, ಎಲ್ಲವನ್ನೂ ಏಕಕಾಲದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಆ ಹಿನ್ನೆಲೆ ಮೇಲೆ ಈ ಕಡೆ ಸ್ವಲ್ಪ ನಮಗೆ ತೊಡಸ್ಕೊಳ್ಳೋದು ಕಷ್ಟ ಆಗಬಹುದು, ಆದರೂ ಕೂಡ ನಮ್ಮ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ನಮ್ಮ ಶಿವಾನಂದ ಸ್ವಾಮಿ ಇರ್ಬೋದು, ಶಿವು ಇರ್ಬೋದು, ಮತ್ತೆಲ್ಲ ನಮ್ಮ ಸದಸ್ಯರು ಇರ್ಬೋದು, ನೀವೇನು ಜವಾಬ್ದಾರಿಯನ್ನು ತಗೊಂಡಿದ್ದೀರಿ, ನೀವೆಲ್ಲರನ್ನೂ ಮನೆಗೆ ಹೋಗಿ ಒಂದಿಷ್ಟು ಸಹಕಾರವನ್ನು ಕೇಳೋ ಮುಖಾಂತರ ಮತ್ತು ಸರ್ಕಾರದಿಂದ ಬರುವಂಥ ಅನುದಾನದ ಜೊತೆಯಲ್ಲಿ ಈಗ ನಾವು ತಮ್ಮಯ್ಯನವರು ಹೇಳಿದ ಹಾಗೆ ನಾವು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಎಷ್ಟು ಕೊಡ್ತಾರೆ ಎಷ್ಟು ಬಿಡ್ತಾರೋ ಗೊತ್ತಿಲ್ಲ. ಒಟ್ಟು ಅವ್ರದ್ದು ಪೂರ್ಣ ಅವಧಿ 5 ವರ್ಷದ ಅವಧಿ ಏನಿದೆ ಅದರಲ್ಲಿ 2 ವರ್ಷ ಇನ್ನು ಉಳಿದಿರೋದ್ರಿಂದ ಅಷ್ಟರೊಳಗೆ ಉದ್ಘಾಟನೆ ಅವರೇ ಮಾಡಲಿ ಅನ್ನೋದು ನಮ್ಮ ಉದ್ದೇಶ. ಕಾರ್ಯಕ್ರಮದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಮಂಜೇಗೌಡ, ಪರಿಸರ ಮೇಲ್ಮನವಿ ಮಂಡಳಿ ಅಧ್ಯಕ್ಷರಾದ ಎಎನ್ ಮಹೇಶ್, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.